ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಡೇ 5 ಮತ್ತು ಡೇ 6 ಯಾಕೆ ವಿಡಿಯೋ ಹಾಕಿಲ್ಲ, ಆ್ಯಂಡ್ ಇದು ಬಂದ್ಬಿಟ್ಟು ಡೇ 6ದೇ. ಸೊ ಇವತ್ತು ಕೂಡ ನಾನು ಅಷ್ಟು ಸರಿಯಾಗಿ ವಿಡಿಯೋ ಏನೂ ಮಾಡಿಲ್ಲ, ಬಟ್ ವೆಯ್ಟ್ ಅನ್ನೋದು ರಿವೀಲ್ ಮಾಡಿದ್ದೀನಿ ನೋಡಿ ಎಷ್ಟಿದೆ ಏನು ಅಂತ ಅಂದ್ಬಿಟ್ಟು. ಸೊ ಒಂದಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ನಾನು ಇದು ಮಾಡ್ತಾಯಿದ್ದೀನಿ. ಸೊ ನಿನ್ನೆ ಇವತ್ತು ಸೇಮ್ 200 ಇತ್ತು. ಸೊ ಯಾಕೋ ಸ್ವಲ್ಪ ಔಟ್ಸೈಡ್ ಹೋಗಿ ಬಂದಿದ್ದು, ನನಗೆ ನಿದ್ದೆ ಕೆಟ್ಟಿದ್ದು. ಇನ್ನೊಂದು ಏನಾಗೋಯಿತು ಅಂತಂದರೆ, ನಿನ್ನೆ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಾದಮೇಲೆ ನನಗೇನಾಯಿತು, ಫುಲ್ ಆ್ಯಂಡ್ ಫುಲ್ಲು ನಿದ್ದೆ. ಯಾಕಂತಂದರೆ ನಂಗೆ ಹೊಸ ಜಾಗ ಅಲ್ವ, ಮುಂದಿನ ದಿನ ಎಲ್ಲೋ ಹೋಗಿದ್ದೆ ಅಂತ ಅನ್ನಲ್ವ. ಸೊ ಅಲ್ಲಿಂದ ನೈಟ್ ನಿದ್ದೆನೇ ಇರಲಿಲ್ಲ. ಅದು ಬೆಳಗ್ಗೆನೇ ಎದ್ದು ಬಂದಿದ್ದು, ನಿದ್ದೆ ಎಲ್ಲ ಡಿಸ್ಟರ್ಬ್ ಆಗಿತ್ತು. ಸೊ ಅದಾದಮೇಲೆ ಬಂದಿದ್ದೆ. ಇನ್ನು ಫುಲ್ ಡೇ ಅಷ್ಟಕ್ಕಷ್ಟೇ ಚೆನ್ನಾಗಿ ನಿದ್ದೆ ಮಾಡಿದ್ದೆ, ಡಯಟು ಆರಾಮಾಗಿ ಮಾಡಿದ್ದೆ. ಸೊ ಹಾಗಾಗಿನೇ ನನಗೆ ವೆಯ್ಟ್ ಅನ್ನೋದು ಬ್ಯಾಲೆನ್ಸ್ ಆಗಿದೆ. ಆ್ಯಂಡ್ ಇವತ್ತು ಕೂಡ ಸೇಮ್ 72.200 ಇದೆ. ಬಟ್ ಇವತ್ತು ತುಂಬ ಚೆನ್ನಾಗಿ ಡಯಟ್ ಮಾಡಿದ್ದೀನಿ. ನಾಳೆ 79 ನೋಡಿಬಿಡ್ತೀನಿ ಅನ್ನೋ ಹೋಪ್ ಜಾಸ್ತಿ ಇದೆ. ನನ್ನ ಆಸೆ ನಿರಾಸೆ ಆಗದಿದ್ದರೆ ಸಾಕು. ಒಂದು 300 ಗ್ರಾಮ್ಸ್ ಕಡಿಮೆ ಆದರೂ ಕೂಡ ನಾಳೆಗೆ 71.900 ನೋಡಿಬಿಟ್ರೆ ಐ ಆಮ್ ಸೋ ಹ್ಯಾಪಿ. ಸೊ ಯಾಕಂತಂದರೆ ತುಂಬ ಜನ ನನ್ನನ್ನು 72 ದಾಟಲ್ಲ ಅಂತ ಅಂದ್ಕೊಂಡಿರ್ತಾರೆ. ಸೊ ನನಗಂತೂ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ. ನಾಳೆ 72 ಕ್ರಾಸ್ ಆಗಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನಾಳಿನ ಡಯಟ್ ವ್ಲಾಗಲ್ಲಿ ನನ್ನ ವೆಯ್ಟ್ ಅನ್ನೋದು ಎಷ್ಟಿರುತ್ತೆ ಏನು ಅಂತ. ಸೊ ಇಲ್ಲಿ ಬಂದುಬಿಟ್ಟು ನಾನು ಬೆಟ್ಟದ ನೆಲ್ಲಿಕಾಯಿ, ಹನಿ ವಿತ್ ಬೆಟ್ಟದ ನೆಲ್ಲಿಕಾಯಿ ಮಾಡ್ಕೊತಾ ಇದ್ದೀನಿ. ಕೆಲವೊಂದು ಟಿಪ್ಸ್ ಅಥವಾ ಕೆಲವೊಂದು ನನ್ನ ಮನಸ್ಸಿಗೆ ಅನಿಸಿದ್ದನ್ನು ಹೇಳ್ತೀನಿ. ಹಾಗೆ ಬೆಳಗ್ಗೆಯಿಂದ ನಾನೇನೆಲ್ಲ ಫುಡ್ ತೊಗೊಂಡೆ ಏನು ಅನ್ನೋದು ಕೂಡ ಹೇಳ್ತಾ ಇರ್ತೀನಿ, ಓಕೆನಾ. ಸೊ ನೀವು ಇದು ಪ್ರಾಸೆಸ್ ನೋಡಿ, ತುಂಬ ಒಳ್ಳೆಯದು. ಸೊ ನಾನಿಲ್ಲಿ ಕಾಯಿನ ಕಟ್ ಮಾಡಿಬಿಟ್ಟು ಬೀಜಗಳನ್ನೂ ಕೂಡ ವೇಸ್ಟ್ ಮಾಡ್ತಾಯಿಲ್ಲ ಸ್ನೇಹಿತರೆ. ಎಲ್ಲ ಒಂದು ಚೊಂಬಲ್ಲಿ ಹಾಕಿಟ್ಬಿಟ್ಟು ಒಂದು ಚೊಂಬು ತುಂಬ ನೀರು ಹಾಕ್ಬಿಟ್ಟು ಇಟ್ಟರೆ ನಾಳೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆ ನೀರನ್ನು ಕುಡಿಯೋದ್ರಿಂದ ಕೂಡ ಇನ್ಫ್ಯೂಸ್ ಆಗಿರುತ್ತೆ, ನೆಂದಿರುತ್ತಲ್ಲ ಅದರಲ್ಲಿರುವಂತಹ ಇದನ್ನೆಲ್ಲ ಸತ್ವಗಳನ್ನೆಲ್ಲ ಬಿಟ್ಟಿರೋದ್ರಿಂದ ಆ ನೀರು ಕುಡಿಯೋದ್ರಿಂದ ಕೂಡ ನಮಗೆ ತುಂಬ ಒಳ್ಳೆಯದು. ಎಲ್ಲ ಒಂದೊಂದು ಲೋಟ ಕುಡಿದ್ರೂ ಸಾಕು, ನಾನು, ಮಕ್ಕಳು, ಹಸ್ಬೆಂಡು. ಸೊ ಹಾಗಾಗಿ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಈ ಸಲ, ಹೋದ ಸಲ 1/4 kg ಮಾಡಿದ್ದೆ, ಈ ಸಲ ಅರ್ಧ kg ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ನೀವು ನೋಡ್ತಾ ಇರಿ, ಕೆಲವೊಂದು ಟಿಪ್ಸನ್ನು ಹೇಳ್ತೀನಿ, ಕೆಲವೊಂದು ನನಗೆ ಅನಿಸಿದ್ದನ್ನು ಕೂಡ ಹೇಳ್ತೀನಿ. ಇನ್ನು ಇವತ್ತಿನ ಡಯಟ್ ನಾನು ಹೇಗೆಲ್ಲ ಮಾಡಿದೆಪ್ಪ ಅಂತಂದರೆ, ಬೆಳಗ್ಗೆ ಎದ್ದಿದ್ದೆ ಆ್ಯಸ್ ಯೂಶ್ವಲ್. ಎಷ್ಟು ಪಪಾಯ ತೊಗೊಂಡೆ ಅಂತಂದರೆ 2 ಮೊಟ್ಟೆ, ಆಮೇಲೆ 300 ಗ್ರಾಮ್ಸ್ ಆಫ್ ಪಪ್ಪಾಯ ತೊಗೊಂಡೆ ಬೆಳಗ್ಗೆ, ಓಕೆನಾ. ಅದಾದಮೇಲೆ ಮಧ್ಯಾಹ್ನಕ್ಕೆ ರೊಟ್ಟಿ ತೊಗೊಂಡೆ ಸ್ನೇಹಿತರೆ. ರಾಗಿ ಹಿಟ್ಟಿಂದು ನುಗ್ಗೆ ಸೊಪ್ಪು ಹಾಕಿ ರೊಟ್ಟಿ ತೊಗೊಂಡಿದ್ದೆ, ಓಕೆನಾ. ಸೊ ನನಗೆ ಅದೇ ಹೆವಿ ಆಯಿತು, ಚೆನ್ನಾಗಿ ದಪ್ಪದು ಒಂದು 2 ರೊಟ್ಟಿ ವಿತ್ ಚಟ್ನಿ ತೊಗೊಂಡಿದ್ದೆ. ಬೆಳಗ್ಗೆ ಮಕ್ಕಳಿಗೆ ಗೋಧಿ ಮತ್ತು ರವೆ ಹಾಕಿ ದೋಸೆ ಮಾಡಿದ್ದೆ, ಅದಕ್ಕೆ ಚಟ್ನಿ ಮಾಡಿದ್ದೆ, ಅದೇ ಚಟ್ನಿ ಇತ್ತು. ಸೊ ನಾನು ಮಧ್ಯಾಹ್ನಕ್ಕೆ ರಾಗಿ ವಿತ್ ಇದು ಏನಪ್ಪ ನುಗ್ಗೆ ಸೊಪ್ಪಿಂದು. ಸೊ ನನಗೆ ಯಾಕೋ ಒಂಥರ ಮೈಂಡ್ ಅಪ್ಸೆಟ್ ಆಗೋಗಿತ್ತು. ಸೊ ಅದಕ್ಕೆ ನಾನು ವಿಡಿಯೋ ಏನೂ ಮಾಡಿರಲಿಲ್ಲ, ಬಟ್ ಡಯಟ್ ಅಂತೂ ಚೆನ್ನಾಗಿ ಮಾಡಿದ್ದೀನಿ ಸ್ನೇಹಿತರೆ. ನಾನು ಅದಕ್ಕೆ ಇವತ್ತು 72 ಆದರೂ ಬರ್ತೀನಿ ಅನ್ನೋ ಹೋಪ್ ಅಂತೂ ತುಂಬ ಚೆನ್ನಾಗಿದೆ. 3 ದಿನದಿಂದ ಒಂದೇ ವೆಯ್ಟ್ ಅಂತಂದರೆ ನಾನು ಅದೇ ಹೇಳಿದ್ದು. ಸೊ ಸ್ವಲ್ಪ ನಿದ್ದೆ ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಆಗಿರಲಿಲ್ಲ. ಸೊ ಹಾಗಾಗಿ ನಾನು ನೆನ್ನೆದು ಮೊನ್ನೆದು ಸೇಮ್ ವೆಯ್ಟೇ ಇತ್ತು ಅಂತ ಹೇಳಿದ್ನಲ್ವ. ಮೊನ್ನೆ 2.500 ಇತ್ತು, 72ಗೆ ಬಂತು. ನಿನ್ನೆ ಇವತ್ತು ಸೇಮ್ ವೆಯ್ಟೇ, 3 ಡೇಸ್ ಅಂತ ಇದ್ದೀನಿ. ನಿನ್ನೆ ಇವತ್ತು ಸೇಮ್ ವೆಯ್ಟೇ ಇತ್ತು, 72.200, 72.200, ಓಕೆನಾ. ಇನ್ನು ಮಧ್ಯಾಹ್ನ ರಾಗಿ ಇದು ತೊಗೊಂಡಲ್ವಾ, ಅದಾದಮೇಲೆ ಹಸ್ಬೆಂಡ್ ಮನೆಯಲ್ಲೇ ಇದ್ದರು, ಹಸ್ಬೆಂಡ್ ಜೊತೆ 1 ಲೋಟ ಕಾಫಿ ಕುಡಿದೆ. ಸೊ ಇನ್ನು ಅಲ್ಲಿಗೆ ನನ್ನ ಕ್ಯಾಲೋರಿ ಅನ್ನೋದು ಇದಾಗಿರುತ್ತಲ್ವ. ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ ನಾನು ಮೊನ್ನೆ ನಿಮಗೆ ಒಂದು ಪನ್ನೀರ್ ಫ್ರೈ ತೋರಿಸಿದ್ನಲ್ವ, ಸೊ ಅದೇ ಥರದ್ದು ಪನ್ನೀರ್ ಫ್ರೈ ಮಾಡಿದ್ದೆ. ಸೊ ಅದನ್ನು ತೊಗೊಂಡೆ ಸ್ನೇಹಿತರೆ, ಓಕೆನಾ. ಸೊ ಇದಿಷ್ಟು ನನಗೆ ಕ್ಯಾಲೋರಿ ಅನ್ನೋದು, ನನ್ನ ಒಂದು ಕ್ಯಾಲೋರಿ ಡೆಫಿಸಿಟಲ್ಲೇ ಇದ್ದೀನಿ ಅಂದ್ಕೊಂಡಿದ್ದೀನಿ. ನಾಳೆ ಕೂಡ ಒಳ್ಳೆ ವೆಯ್ಟ್ ಕೂಡ ಲಾಸ್ ಆಗ್ತೀನಿ ಅನ್ನೋ ಹೋಪ್ ಕೂಡ ಇದೆ. ಯಾಕಂದರೆ ಚೆನ್ನಾಗಿ ಮಾಡಿದ್ದೀನಿ ನಾನು. ಪನ್ನೀರ್ ಒಂದು 100 ಗ್ರಾಮ್ಸ್ ಅಷ್ಟು ತೊಗೊಂಡೆ ಅಷ್ಟೇ, 100 ಗ್ರಾಮ್ಸ್ ಅಷ್ಟು ತೊಗೊಂಡೆ ಅಷ್ಟೇ, ಏನು ತೊಗೊಂಡಿಲ್ಲ ಸ್ನೇಹಿತರೆ. ಸೊ ಅದನ್ನು ತೊಗೊಂಡು ಸುಮ್ಮನೆ ಆದೆ. ಇದು ನನ್ನ ಇವತ್ತಿನ ಡೇ ಡಯಟ್ಟು.
ಇನ್ನು ನನಗೆ ಬೇಜಾರಾಗಿದ್ದು ಏನಕ್ಕಪ್ಪ ಅಂತಂದರೆ, ಸುಮಾರು ಜನ ನನಗೆ ಅವಾಗವಾಗ ನೆಗೆಟಿವ್ ಕಮೆಂಟ್ ಮಾಡ್ತಾ ಇರ್ತಾರೆ. ನೀನು 72 ದಾಟ್ ಬರಲ್ಲ ಬಿಡು, ನಿನ್ನಿಂದ ಆಗಲ್ಲ ಬಿಡು ಅಂತ. ಎಲ್ಲೋ ಒಂದು ಕಡೆ ಅದು ನನಗೆ ಛಲ ತೊಗೋಬೇಕು ಅನಿಸುತ್ತೆ. ಪಾಪ ತುಂಬ ಜನ ನನಗೆ ಅಪ್ಡೇಟ್ ಮಾಡ್ತಾ ಇರ್ತೀರ, ಅಕ್ಕ ನನ್ನ ವೆಯ್ಟ್ ಇಷ್ಟಿದೆ. ತುಂಬ ಜನ ನನಗೆ ಕೇಳ್ತಿದ್ರಿ, ಅಕ್ಕ ಹೊಟ್ಟೆ ಭಾಗ ತುಂಬ ಜಾಸ್ತಿ ಇದೆ ಅಂತ. ಸ್ನೇಹಿತರೆ, ಇದು 1 ವೀಕ್ ನನ್ನ ಬರ್ಡೇ ಕಳೆದೋಗ್ಲಿ. ಸೊ ನಿಮಗೆಲ್ರಿಗೂ ಗೊತ್ತಿಲ್ದಿರ ಒಂದು ಸೀಕ್ರೆಟ್ ಆಪ್ರೇಷನ್ ಮಾಡ್ತಾಯಿದ್ದೀನಿ ನಾನು. ವೆಯ್ಟ್ ಲಾಸ್ ಆಗದೆ ಇರ್ಬೋದು, ಬಟ್ ಇಂಚ್ ಲಾಸ್ ಅಂತೂ ಚೆನ್ನಾಗಿ ಬರುತ್ತೆ ಅನ್ನೋ ಹೋಪ್ ಇದೆ. ಆ ಇಂಚ್ ಲಾಸ್ಗೆ ನಾನು ಏನೆಲ್ಲ ಕಷ್ಟಪಡ್ತಾ ಇದ್ದೀನಿ ಅನ್ನೋದು ಕೂಡ ನನ್ನ ಬರ್ಡೇ ಆಗಲಿ, ಅದಾದಮೇಲೆ ಹೇಳ್ತೀನಿ, ಓಕೆನಾ. ಸೊ ಬರ್ಡೇಗೆ ಒಂದು ಚಿಕ್ಕ ಮಿನಿ ಟ್ರಿಪ್, 1 ಡೇ ಟ್ರಿಪ್ ಹೋಗಿ ಬರಬೇಕು ಅಂದ್ಕೊಂಡಿದ್ದೀವಿ. ಸೊ ಅದು ಬಂದಮೇಲೆ ನಾನು ಹೇಳ್ತೀನಿ, ಓಕೆನಾ. ಸೊ ಅಷ್ಟರೊಳಗಡೆ ನಾನು ಈ ವರ್ಷ ಬರ್ಡೇಗೆ ಒಂದು ಸೆಲ್ಫ್ ಗಿಫ್ಟ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಅದು ತುಂಬ ಇಂಪಾರ್ಟೆಂಟ್ ಇನ್ ಅವರ್ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಸೊ ಹಾಗಾಗಿ ಅದು ಏನು ಅಂತ ಕೂಡ ಹೇಳ್ತೀನಿ. ಹಾಗೆ ಒಂದು ಸೀಕ್ರೆಟ್ ಆಪ್ರೇಷನ್ ಮಾಡ್ತಾಯಿದ್ದೀನಿ ಅಂದಿದ್ದೀನಲ್ವ, ಅದು ಕೂಡ ನಾನು ತಿಳಿಸ್ಕೊಡ್ತೀನಿ, ಓಕೆನಾ. ಇನ್ನು ಅದೇ ಹೇಳ್ತಾ ಇರ್ತಾರಲ್ಲ, ಎಲ್ಲೋ ಒಂದು ಕಡೆ ಒಂದೊಂದು ಸಲ ಏನು ಇವ್ರ ಹತ್ರ ಎಲ್ಲ ಅನ್ಸ್ಕೊಳ್ಳೋದು, ಮಾಡೋಣ ಅಂತ. ನಾನು ನಿಜ ಹೇಳ್ತೀನಿ, ಈಗ ತುಂಬ ಪೋರ್ಷನ್ ಕಂಟ್ರೋಲ್ ಬಂದ್ಬಿಟ್ಟಿದೆ. ಅತಿಯಾಗಿ ನಾನು ತಿಂತಾ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ಫಸ್ಟಿನ ಥರ ಎಲ್ಲ ಬಿರ್ರಿ ತಿಂದ್ಬಿಡೋದು, ಎಲ್ಲೋ ಒಂದು ಕಡೆ ಒಂದು ಬಿರಿಯಾನಿ, ಇಲ್ಲೊಂದು ಹಣ್ಣು, ಈ 2ರಲ್ಲಿ ಎಲ್ಲೋ ಒಂದು ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿಬಿಡ್ತೀನಿ. ಇನ್ನೊಂದು ಮೇಯ್ನ್ ಥಿಂಗ್ ಏನಪ್ಪ ನಾನು ಹೇಳಬೇಕು ಅಂದ್ಕೊಂಡೆ. ಮೇಯ್ನ್ ಥಿಂಗ್ ಏನಪ್ಪ ಅಂತಂದರೆ, ನೆನ್ನೆ ವ್ಲಾಗ್ ಮಾಡದೇ ಇರೋದಕ್ಕೂ ಕಾರಣ, ನಿದ್ದೆ ಮಾಡಿ ಎದ್ದಿದ್ದೆ. ಸೊ ಅದಾದಮೇಲೆ ನಮ್ಮ ರಿಲೇಷನಲ್ಲಿ ನನಗೆ ಮಾವ ಆಗಬೇಕು, ಅವ್ರಿಗೆ ಹುಷಾರಿರಲಿಲ್ಲ. ಸೊ ಮಧ್ಯಾಹ್ನದ ಮೇಲೆ ಅವ್ರ ಮನೆಗೆ ಹೋಗಿ ಅಲ್ಲಿ ಒಂದು 2ರಿಂದ 3 ಅವರ್ ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಅಲ್ಲಿಗೆ ಹೋಗಿ ಬಂದಿದ್ದೆ, ನನಗೆ ಟೈಮ್ ಸರಿ ಹೋಯಿತು. ಅಲ್ಲೂ ಕೂಡ ನೀವು ನಂಬ್ತಿರೋ ಬಿಡ್ತಿರೋ, ಅಮ್ಮಗೆ ಟೀ ಮಾಡ್ಕೊಡ್ತೀವಿ ಕುಡೀರಿ ಅಂತಂದಿದ್ದಕ್ಕೆ ನಾನು ನಿಜ ಅವ್ರಿಗೆ ಟೀ ಮಾಡಿಕೊಡಿ, ನಾನು ಬ್ಲ್ಯಾಕ್ ಕಾಫಿ ಮಾಡ್ಕೊತೀನಿ ಅಂತ ನಾನೇ ಹೋಗಿ ಬಿಸಿನೀರು ಕಾಯಿಸಿ, ನಾನೇ ಕಾಫಿ ಪೌಡರ್ನ ಹಾಕ್ಕೊಂಡು ವಿತೌಟ್ ಶುಗರ್ ವಿತೌಟ್ ಜಾಗರಿ ಅವ್ರ ಮನೆಯಲ್ಲೇ ಕುಡ್ಕೊಂಡು ಬಂದಿದ್ದೀನಿ. ಸೊ ಅವ್ರ ಮಕ್ಕಳೇ, ಅಕ್ಕ ನೀನು ಈ ರೇಂಜಿಗೆ ಸಣ್ಣ ಆಗಿದೆಯಾ, ಸಾಕ್ಬಿಡಕ್ಕ, ತುಂಬ ಸಖತ್ತಾಗಿ ಸಣ್ಣ ಆಗಿದೆಯಾ, ಇನ್ನೇನಾಗಬೇಕು ಅಂತ. ಬಟ್ ನನಗೆ ಇಂಚ್ ಲಾಸ್ ಅನ್ನೋದು ತುಂಬ ಮುಖ್ಯ. ನನಗೆ ಇಂಚ್ ಲಾಸ್ ವಿಡಿಯೋ ತೋರಿಸ್ತೀನಿ ಸ್ನೇಹಿತರೆ, ನಾನು ಬರೆದಿಟ್ಟಿದ್ದೀನಿ ಕೂಡ, ಓಕೆನಾ. ನನಗೆ ಹಿಪ್ ತೈ ಎಲ್ಲನೂ 26 44 ಇದ್ದಿದ್ದು. ನೋಡೋಣ ನನ್ನ ಬರ್ಡೇ ಆದಮೇಲೆ ನಾನು ಇಂಚ್ ಲಾಸ್ ಆಗಿದ್ದೀನಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ, ಓಕೆನಾ. ಇನ್ನು ಅದ್ರ ಬಗ್ಗೆನೇ ಹೇಳೋಣ ಅಂದ್ಕೊಂಡೆ. ಒಂದು ಸೀಕ್ರೆಟ್ ಡಯಟ್ ಮಾಡ್ತಾಯಿದ್ದೀನಿ, ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವೆಯ್ಟ್ ಕಡಿಮೆ ಆಗದೆ ಇರ್ಬೋದು, ಬಟ್ ಇಂಚ್ ಲಾಸ್ ಅಂತೂ ಖಂಡಿತ ಇರುತ್ತೆ ಅನ್ನೋ ಹೋಪ್ ನನಗಿದೆ. 1 ವಾರ ಆ ಕಡೆ ಈ ಕಡೆ ಆದರೂ ಕೂಡ ಮತ್ತೆ ಅದು ಚೆನ್ನಾಗಿ ಆಗುತ್ತೆ ಅನ್ನೋ ಹೋಪ್ ಕೂಡ ನನಗಿದೆ. ಸೊ ನೋಡೋಣ ಏನು ಎತ್ತ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀನಿ. ನನಗೇನು ಗೊತ್ತಾ, ನಾನು ಸುಮ್ಮನೆ ಉಪಿ ಪ್ರಾಮಿಸ್ ಮಾಡಿಬಿಟ್ಟು ನಿಮಗೇನೆ ಊರಿಗೆ ಮುಂದೆ ತೋರಿಸ್ಬಿಟ್ಟು ನನಗೆ ಅದರಿಂದ ರಿಸಲ್ಟ್ ಬಂದಿಲ್ಲ ಅಂದರೆ ತೋರಿಸ್ಬಾರ್ದು ಅಂತಲೇ ನಾನು ನಿಮ್ಮವರೆಗೂ ಬಂದಿಲ್ಲ. ಸೊ ಆ್ಯಕ್ಚುಲಿ ಇವತ್ತು ಕೂಡ ಅದೇ ಹೇಳಿದ್ನಲ್ವ, ಕೆಲವೊಂದು ಥರ ನೋಡಿದಾಗ ಏನಪ್ಪ ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ, ಯಾರೂ ಸುಮ್ಮನೆ ಇದು ಮಾಡಲ್ಲ. ಪಾಪ ಎಷ್ಟೋ ಜನ, ಅಕ್ಕ ಸೇಮ್ ನನಗೂ ಇದೇ ಪ್ರಾಬ್ಲಮ್, ಇದು ಪ್ರಾಬ್ಲಮ್. ತುಂಬ ಜನ ನನಗೆ ಬೆಲ್ಲಿ ಫ್ಯಾಟು ಮತ್ತು ತೊಡೆ ಭಾಗ ಆಗಿರ್ಬೋದು, ಬ್ಯಾಕ್ ಹತ್ರ ಆಗಿರ್ಬೋದು, ತುಂಬ ಇದೆ ಅಕ್ಕ, ಏನದು ಫ್ಯಾಟ್ ಇದೆ, ಏನಾದರೂ ಮಾಡಲೇಬೇಕು ಅಂತೀರಾ. ಇದೊಂದು ವಾರ ತಡ್ಕೊಳ್ಳಿ, ನಾನು ನಿಜ ನಿಮಗೆ ಸೂಪರ್ ಆಗಿರೋವಂಥ ಒಂದಷ್ಟು ಟಿಪ್ಸ್ ಕೊಡ್ತೀನಿ. ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಅದು ನನ್ನ ಮೇಲೆ ನಾನು ಪ್ರಯತ್ನ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಮೇಲೆ ನನಗೆ ಅದು ವರ್ಕ್ ಆಯಿತು ಅಂದರೆ ಖಂಡಿತವಾಗ್ಲೂ ನಿಮಗೆ ಅದ್ರ ಬಗ್ಗೆ ಶೇರ್ ಮಾಡ್ತೀನಿ. ಪರ್ಟಿಕ್ಯುಲರಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಇದರಿಂದನೇ ನನಗೆ ಕಮ್ಮಿ ಆಗಿದೆ ಅಂತ ನಿಮಗೂ ಕೂಡ ನಾನು ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಇದಿಷ್ಟು ಸ್ನೇಹಿತರೆ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಇವತ್ತಂತೂ ನಿಜ ಪ್ರಾಮಿಸ್ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದೀನಿ. ದಿನ 10K ಸ್ಟೆಪ್ಸ್ ಅಂತೂ ಕಂಪ್ಲೀಟ್ ಮಾಡ್ತೀನಿ. ವಾಕಿಂಗ್ ಅಂತೂ ಮಾಡ್ತಾಯಿದ್ದೀನಿ. ಫುಡ್ಡು ಕೂಡ ಕಂಟ್ರೋಲ್ ಇದ್ದೀನಿ. ನೋಡೋಣ, ನಾಳೆ ದೇವ್ರ ದಯೆಯಿಂದ 71 ನೋಡಿದ್ರೆ ಸಾಕು, ಓಕೆ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.